ಒಂದೊಮ್ಮೆ ಇಲೆಕ್ಷನ್ನಲ್ಲಿ ಜಾತಿ ಮೀರಿದ ಇಶ್ಯೂಗಳು ವರ್ಕೌಟ್ ಆದರೆ ಇಶ್ಯೂ ಆದರೆ ಜಸ್ಟ್ ಲೈಕ್ ಗ್ಯಾರಂಟಿ ದೆನ್ ಜಾತಿ ವರ್ಕೌಟ್. ಜಾತಿ ಮುಖ್ಯ ಆದರೆ, ಜಾತಿನೇ ಇಶ್ಯೂ ಆದರೆ ಆವಾಗ ಗ್ಯಾರಂಟಿ ವಿಲ್. ಗ್ಯಾರಂಟಿ ಕೊಡ್ತೀವಿ ಅಂತ ಬಂದಂಥ ಸಿದ್ದರಾಮಯ್ಯನವರ ಸರ್ಕಾರ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟೇಷನ್ ಆಗಿದೆಯೋ ಆಗಬೇಕೋ. ಬಿ ಜೆ ಪಿಗೆ ಅವರ ಬಾಗಲಕೋಟೆಯಲ್ಲಿ ಲಿಂಗಾಯತ ಕ್ಯಾಂಡಿಡೇಟ್ ಗೆಲ್ಲಬೇಕು. ಅದರಂತೆ ದಾವಣಗೆರೆ ದಕ್ಷಿಣದಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಕ್ಯಾಂಡಿಡೇಟ್ ಗೆಲ್ಲಬೇಕು. ಕಾಂಗ್ರೆಸ್ ರಿವರ್ಸು. ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿ, ಈ ಗ್ಯಾರಂಟಿಗೆ ವಾರಂಟಿ ಇಲ್ಲದೆ ಇರೋ ಥರ ಆಗ್ಬಿಡುತ್ತೆ. ಹಂಗಾದ್ರೆ ಇನ್ನು ನಾನು ನೋಡಿದಾಗ ಕಳೆದ 30-40 ವರ್ಷದ ಚುನಾವಣೆಗಳಲ್ಲಿ ಒಂದು ಅಂಡರ್ ಕರೆಂಟ್ ಅನ್ನೋದಿದೆ, ಅದು ಮೇಲ್ನೋಟಕ್ಕೆ ಕಾಣಲ್ಲ. ಆಮೇಲೆ ಸರ್ ಮತ್ತೊಂದು ಪ್ರಮುಖವಾಗಿದ್ದು, ಈ 3 ವರ್ಷ ಇವ್ರು ಗ್ಯಾರಂಟಿ ಏನು ಕೊಟ್ಟರು ಅನ್ನೋದು ಮ್ಯಾಟ್ರ್ ಆಗುತ್ತಾ, ಅಥವಾ ಲಾಸ್ಟ್ 3 ದಿನ ಇವ್ರು ಏನು ಗ್ಯಾರಂಟಿ ಕೊಡ್ತಾರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಲಿಂಗಾಯತರು 2 ಕ್ಷೇತ್ರದಲ್ಲಿ ಲಿಂಗಾಯತರು ಗೆಲ್ಲಬೇಕು ಅಂತ ಅದಕ್ಕೆ ಸ್ವಾಮಿಗಳೆಲ್ಲ ಇಂಟರ್ಫಿಯರ್ ಆಗಿದ್ದಾರೆ. ಬ್ಯಾಕ್ವರ್ಡ್ ಕ್ಲಾಸಲ್ಲೂ ಆ ಮನಸ್ಥಿತಿ ಇದ್ದಂಗೆ ಕಾಣುತ್ತೆ. ದಾವಣಗೆರೆಯಲ್ಲಿ ಹಿನ್ನಡೆ ಆದರೆ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಜವಾಬ್ದಾರರಾಗ್ತಾರೆ. ಬಾಗಲಕೋಟೆಯಲ್ಲಿ ಹಿನ್ನಡೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅದಕ್ಕೆ ರೆಸ್ಪಾನ್ಸಿಬಲ್ ಆಗಲ್ಲ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಕರ್ನಾಟಕದಲ್ಲಿ ಉಪಚುನಾವಣೆಯ ಕಾಲ. ಗ್ಯಾರಂಟಿ ಏನು ಕರ್ನಾಟಕದಿಂದ ಶುರುವಾಗಿತ್ತಲ್ಲ, ಕರ್ನಾಟಕದಿಂದಲೇ ಗ್ಯಾರಂಟಿ ಏನಾದರೂ ಎಂಡ್ ಆಗುತ್ತಾ ಅನ್ನುವಂಥ ವಾತಾವರಣ ಒಂದು ಕಡೆ. ಇದಾದ ಮೇಲೆ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಗೆದ್ದೇ ತೀರಬೇಕು ಅಂತ ಹಠಕ್ಕೆ ಬಿದ್ದಿರುವಂಥ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮತ್ತೊಂದು ಕಡೆ. ಇವರಿಬ್ಬರ ಮಧ್ಯದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಈಗ ಡವ ಶುರುವಾಗಿದೆ. ಬಿ ಜೆ ಪಿ ಏನಾದರೂ ಇಲ್ಲಿ ಅನಿರೀಕ್ಷಿತ ಫಲಿತಾಂಶವನ್ನು ಕೊಟ್ಬಿಡುತ್ತಾ, ಕಾಂಗ್ರೆಸ್ ಏನಾದರೂ ಮಕ್ಕಾಡೆ ಮಲಗುತ್ತಾ, ಅಥವಾ ಕಾಂಗ್ರೆಸ್ನ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸುವ ವಿಷಯಗಳು ಯಾವ್ಯಾವುದು? ಈ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಖ್ಯಾತ ಪತ್ರಿಕೋದ್ಯಮಿ ಹಾಗೂ ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶ್ರೀ ಶಶಿಧರ್ ಭಟ್ ಸರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಉಪಚುನಾವಣೆ ಒಂಥರ ಫೈನಲ್ ಮ್ಯಾಚ್ ಅನ್ನೋ ಥರ ರೆಡಿ ಆಗ್ತಾ ಇದ್ದಾರೆ ಎಲ್ಲರೂ, ಕದನ ಕಲಿಗಳು. ಎಸ್, ಏನಿದೆ ಸರ್ ಇವತ್ತಿನ ವಾತಾವರಣ ಏನಿದೆ? ಒಂದು ಸರ್, ಯಾವುದೇ ಉಪಚುನಾವಣೆ ಇದ್ದಿಲ್ಲ ಭಾರತದ ಚುನಾವಣಾ ಇತಿಹಾಸದಲ್ಲಿ. ಉಪಚುನಾವಣೆಯಲ್ಲಿ ಆಡಳಿತ ಪಕ್ಷವೇ ಗೆಲ್ಲುತ್ತೆ ಅಂತ ಒಂದು ವಾಡಿಕೆ ಇದೆ. ಅದು ಅವ್ರ ಹತ್ರ ಸಂಪನ್ಮೂಲ ಇರುತ್ತೆ, ಆಫೀಸಿಯಲ್ ಮಿಷನರಿ ಇರುತ್ತೆ, ಅಧಿಕಾರ ಇರುತ್ತೆ. ಇದು ಸಾಮಾನ್ಯವಾಗಿ. ಆದ್ರಿಂದ ಕಾಂಗ್ರೆಸ್ ಪಕ್ಷ ಇಲ್ಲಿ 2 ಕ್ಷೇತ್ರಗಳಲ್ಲೂ ಗೆದ್ರೆ ಅದು ದೊಡ್ಡ ವಿಚಾರ ಅಲ್ವೇ ಅಲ್ಲ. ಸೋತ್ರೆ ಅದು ಅತಿ ದೊಡ್ಡ ವಿಚಾರ ಆಗುತ್ತೆ, ರಾಷ್ಟ್ರ ಮಟ್ಟದಲ್ಲಿ ವಿಚಾರ ಆಗುತ್ತೆ. ಅದರ ಜೊತೆಗೆ ಕಾಂಗ್ರೆಸ್ನ ಎಲ್ಲ ಸಮಸ್ಯೆಗಳ ನಡುವೆ ಈಗ ಅವರು ಬೆಟ್ ಅಥವಾ ಇದನ್ನ ಇಟ್ಟಿದ್ದು ಯಾವುದು ಅಂದ್ರೆ ಗ್ಯಾರಂಟಿಗಳು ಅಂತ ಪಣಕ್ಕಿಟ್ಟಿದ್ದಾರೆ. ಅಂದ್ರೆ ಗ್ಯಾರಂಟಿಗಳು ನಮಗೆ ರಾಜಕೀಯ ಲಾಭವನ್ನ ಈಗಲೂ ತಂದು ಕೊಡ್ತಾವ. ಈ ಹಿಂದೆ ಗ್ಯಾರಂಟಿಗಳು ಕಾಂಗ್ರೆಸ್ 136 ಸ್ಥಾನ ಗೆಲ್ಲುವುದಕ್ಕೆ ಕಾರಣ ಆಗಿತ್ತು. ಈಗೇನು ಗ್ಯಾರಂಟಿ ಕಾಂಗ್ರೆಸ್ ನಾಯಕರುಗಳು ಮಾತನಾಡೋದು, ಇದು ಅವರಿಗೆ ಒಂದು ರೀತಿ ಆತಂಕನೂ ಇದೆ. ಒಂದೊಮ್ಮೆ ಗ್ಯಾರಂಟಿ ಏನಿದೆ, ಗ್ಯಾರಂಟಿಯಲ್ಲಿ ಎಸ್ಪೆಷಲಿ ಆಗೋರು ನಂಬ್ಕೊಂಡಿರೋದು ಮಹಿಳಾ ಮತದಾರರನ್ನ. ಸೊ ಮಹಿಳಾ ಮತದಾರರು ನಮಗೆ ವಿಜಯವನ್ನ ತಂದು ಕೊಡ್ತಾರ ಇಲ್ವಾ? ಇದು ಒಂದು ರೀತಿಯಲ್ಲಿ ಪರೀಕ್ಷಾ ಕಾಲ ಕಾಂಗ್ರೆಸ್ಸಿಗೆ. ಸೋತ್ರೆ ಅದು ಬೇರೆ ಅರ್ಥವನ್ನ ತಗೊಳುತ್ತೆ. ಅದ್ರ ಜೊತೆಗೆ ನೀವು ಅವರ ಇಲೆಕ್ಷನ್ ಸ್ಟ್ರಾಟಜಿಯನ್ನ ಗಮನಿಸಿ. ಸೊ ಸಿದ್ದರಾಮಯ್ಯನವರು ತಮ್ಮ ಅವಧಿಯನ್ನ, ಪ್ರಚಾರದ ಇದನ್ನ ಬಾಗಲಕೋಟೆಯಲ್ಲಿ ಮೀಸಲಿಟ್ಟಿದ್ದಾರೆ. 5 ದಿನ, 2 ದಿನ ಮತ್ತೆ ಬೆಂಗಳೂರಿಗೆ ಬರ್ತಾರೆ, ಮತ್ತೆ 3 ದಿನ ಹೋಗ್ತಾರೆ. ಡಿ ಕೆ ಶಿವಕುಮಾರ್ ಮತ್ತು ಅವರ ಪಡೆ ಏನಿದೆ ಅದು ದಾವಣಗೆರೆ ದಕ್ಷಿಣದಲ್ಲಿದೆ. ಎಲ್ಲಿವರೆಗೆ ಅಂದ್ರೆ ಮಲ್ಲಿಕಾರ್ಜುನ ಅವರ ಮನೆಗೆ ತಿಂಡಿ ತಿನ್ನಕ್ಕೂ ಹೋಗಿದ್ರು ಡಿ ಕೆ ಶಿವಕುಮಾರ್ ಹೋಗಿದ್ರು. ಜೊತೆಗೆ ಅವರ ಸುತ್ತಮುತ್ತ ಇರೋರು ಹ್ಯಾರಿಸ್, ಅಂದ್ರೆ ಸ್ಪಷ್ಟವಾಗಿ ಅವರ ಗ್ಯಾಂಗ್ ಕಾಣುತ್ತೆ ಇಲ್ಲಿ. ಸೊ ಈ ಇದು ಹೇಗಿದೆ ಅಂದ್ರೆ ನೋಡಿ, ಈ ಇಲೆಕ್ಷನ್ ಗೆಲ್ಲುವ ಜವಾಬ್ದಾರಿಯನ್ನ ದಾವಣಗೆರೆ ದಕ್ಷಿಣದಲ್ಲಿ ಡಿ ಕೆ ಶಿವಕುಮಾರ್ ಕೂಡ, ಸಿದ್ದರಾಮಯ್ಯನವರಿಗೆ ಆಪ್ತರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರ ನಡವಳಿಕೆಗಳು ಆ ಕ್ಯಾಂಡಿಡೇಟ್ ಅನ್ನ ಕೆಡಗುವ ರೀತಿ ಕಾಣುತ್ತೆ. ಅವರ ಮೂಗಳು ಹಾಗೆ ಬಿಡುತ್ತೆ ಅಂತ ಹೇಳ್ತಾ ಇಲ್ಲ. ಸೊ ಇನ್ನು ಬಾಗಲಕೋಟೆಯಲ್ಲಿ ಡಿ ಕೆ ಶಿವಕುಮಾರ್ ಹೆಚ್ಚಿನ ಆಸಕ್ತಿ ವಹಿಸ್ತಂಗೆ ಕಾಣ್ತಾ ಇಲ್ಲ. ಕರೆಕ್ಟ್ ಅಲ್ವಾ? ಇದು ಒಂದು ಅಬ್ಸರ್ವೇಷನ್. ಅಲ್ಲ ಸರ್, ಈಗ ಈ ಗ್ಯಾರಂಟಿ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ರಿ. ಗ್ಯಾರಂಟಿ ವಿಚಾರಗಳು ಕೈ ಹಿಡಿತವ ಕಾಂಗ್ರೆಸ್ಗೆ ಹಂಗಾದ್ರೆ ಅನ್ನುವಂಥದ್ದು? ಯಾಕಂದ್ರೆ ಗ್ಯಾರಂಟಿ ಕೊಡ್ತೀವಿ ಅಂತ ಬಂದಂಥ ಸಿದ್ದರಾಮಯ್ಯನವರ ಸರ್ಕಾರ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟೇಷನ್ ಆಗಿದೆಯೋ ಆಗಬೇಕೋ
ಅದು ಇನ್ನೂ ಚರ್ಚೆ ನಡೀತಾ ಇದೆ. ಆಮೇಲೆ ಇಷ್ಟು ದೊಡ್ಡ ಸಂಖ್ಯಾಬಲ ಇರುವಂತಹ ರಾಜ್ಯದಲ್ಲಿ ಇಷ್ಟೆಲ್ಲ ದೊಡ್ಡ ದೊಡ್ಡ ಮೊತ್ತದ ಯೋಜನೆಗಳನ್ನು ಜನರಿಗೆ ಮುಟ್ಟಿಸ್ಬೇಕಂದ್ರೆ ನ್ಯೂನತೆಗಳು ಇದ್ದೇ ಇರ್ತವೆ. 100% ಸರಿಯಾಗಿ ಯಾರಿಗೂ ಕೂಡ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಂಥ ಸಂದರ್ಭದಲ್ಲಿ ಗ್ಯಾರಂಟಿ ಕೊಟ್ಟಂಥ ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ಮತದಾರರು ಯಾವ ರೀತಿ ನಂಬಿಕೆಯನ್ನು ತೋರಿಸ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಒಂದು ಈ ಗ್ಯಾರಂಟಿ ಪರಿಣಾಮ ಇದೆಯಲ್ಲ ಆರ್ಥಿಕವಾಗಿ, ಹ್ಮ್. ಅದು ಈಗಾಗಲೇ ಕಾಣ್ತಾ ಇದೆ. ಅಂದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಮನಿ ಫ್ಲೋ ಆಗುವುದಕ್ಕೆ ಗ್ಯಾರಂಟಿಗಳು ಕಾರಣ ಆಗಿವೆ. ಯಾವುದೇ ಆರ್ಥಿಕತೆಯಲ್ಲಿ ಮನಿ ಫ್ಲೋ ಆಗದಿದ್ರೆ ಆರ್ಥಿಕತೆ ಕುಸಿತಾ ಹೋಗುತ್ತೆ. ಅದರಿಂದ ಬಹಳಷ್ಟು ವಿದೇಶಗಳಲ್ಲಿ ಸರ್ಕಾರವೇ ಆರ್ಥಿಕತೆ ಕುಸಿದಾಗ ದುಡ್ಡು ಕೊಟ್ಟು ಮನಿ ಫ್ಲೋಗೆ ಆ ಕೆಲಸವನ್ನ ಗ್ಯಾರಂಟಿಗಳು ಮಾಡ್ತಾ ಇದೆ. ಸೊ ಈಗ ಇಂಥ ಸಿಚುವೇಶನ್ ನಲ್ಲಿ ನಾವು ಏನ್ ಮೊದಲು ಚರ್ಚೆ ಮಾಡಿದ್ವಿ ಇದರ ಪರಿಣಾಮದ ಬಗ್ಗೆ. ಅಂದ್ರೆ ಒಂದು, ಕರ್ನಾಟಕದ ಮಹಿಳಾ ಮತದಾರರಿಗೆ ತಮಗೆ ಸಿಕ್ಕಿರುವ ಈ ಯೋಜನೆ ಏನಿದೆ ಇದನ್ನ ಕೃತಜ್ಞತಾ ಪೂರ್ವಕವಾಗಿ ಮತವಾಗಿ ಪರಿವರ್ತನೆ ಮಾಡ್ತಾರ? ಕರೆಕ್ಟ್ ಇಲ್ವಾ? ಮಾಡದೇ ಇದ್ರೆ ಆರ್ಥಿಕವಾಗಿ ಆಗುವ ಪರಿಣಾಮ ಒಂದು, ಚುನಾವಣಾ ಪರಿಣಾಮ ಇನ್ನೊಂದು. ಹಾಗಾದ್ರೆ ಸರ್, ಈಗ ಈ ಎರಡು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಏನಾದ್ರೂ ವ್ಯತಿರಿಕ್ತವಾದಂತ ಫಲಿತಾಂಶ ಬಂದ್ರೆ ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿ ಈ ಗ್ಯಾರಂಟಿಗೆ ವಾರಂಟಿ ಇಲ್ಲದೆ ಇರೋ ತರ ಆಗ್ಬಿಡುತ್ತೆ. ಹಂಗಾದ್ರೆ ಆ ಬಗ್ಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಆದ್ಮೇಲೆ ಗ್ಯಾರಂಟಿ ಬೇರೆ ಬೇರೆ ರೂಪದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಈಗ ಅದು ಅನುಷ್ಠಾನಕ್ಕೆ ಬರ್ತಾ ಇದೆ. ಹೌದು, ಬಿಜೆಪಿ ಅದನ್ನ ಹೇಳದೇ ಇದ್ರು ಕೂಡ ಗ್ಯಾರಂಟಿಯನ್ನ ಬೇರೆ ರೀತಿ ಅದನ್ನ ನೀವು ಇದನ್ನೇ ಫಾರ್ ಎಕ್ಸಾಂಪಲ್ ಬಿಹಾರದಲ್ಲಿ 10,000 ರೂಪಾಯಿ ಕೊಟ್ಟಿದ್ದಿರ್ಬೋದು, ಮಹಿಳಾ ಸಬಲೀಕರಣ ಹೆಸರಲ್ಲಿ ಕೊಟ್ಟಿರ್ಬೋದು, ಯಾವುದೇ ಹೆಸರಿನಲ್ಲಿ ಕೊಡ್ಲಿ, ಬಟ್ ಅದು ಮನಿ ಹಣವನ್ನ ಗ್ಯಾರಂಟಿನೇ, ಒನ್ ಆಫ್ ದಿ ಗ್ಯಾರಂಟಿ ಅಲ್ವಾ? ಸೊ ಆದ್ರಿಂದ ಅದರ ಪರಿಣಾಮ, ರಾಜಕೀಯ ಪರಿಣಾಮ ನಮ್ಗೆ ಗೊತ್ತಿದೆ ಇದುವರೆಗೆ. ಸೊ ಆರ್ಥಿಕ ಪರಿಣಾಮ ಗೊತ್ತಿದೆ ಇದುವರೆಗೆ. ಯಾಕಂದ್ರೆ ಕರ್ನಾಟಕದ ಆರ್ಥಿಕತೆಯ ಬಗ್ಗೆ ಕರ್ನಾಟಕ ನಂಬರ್ 1 ಸ್ಥಾನಕ್ಕೆ ಹೋಗ್ತಾ ಇದೆ. ಸೊ ಅದರಿಂದ ಆರ್ಥಿಕವಾಗಿ ಮನಿ ಫ್ಲೋ ಮಾಡುವ ಮೂಲಕ ಇದು ಗ್ರಾಮಾಂತರ ಪ್ರದೇಶದ ಆರ್ಥಿಕತೆಯನ್ನ ಸುಧಾರಿಸಿತು, ಸಬಲಗೊಳಿಸುವ ಕೆಲಸವನ್ನ ಮಾಡ್ತಾರೆ. ಕರೆಕ್ಟ್. ಆದ್ರೆ ಪ್ರಶ್ನೆ ಇರುವುದು, ಕರ್ನಾಟಕದ ಮತದಾರರಿಗೆ ಗ್ಯಾರಂಟಿಯ ನೆನಪು ಇರುತ್ತಾ ಅಥವಾ ಬೇರೆ ವಿಚಾರ? ಅಲ್ಲ, ಹಂಗೇನಾದ್ರು ಗ್ಯಾರಂಟಿಯನ್ನು ಇವ್ರು ಸರಿಯಾಗಿ ಕೊಟ್ಟರು, ಜನ ಮತ ನೀಡಿಲ್ಲ ಅಂದ್ರೆ ಅದು ಜನರದೇ ತಪ್ಪಾಗ್ಬಿಡುತ್ತಾ? ಹಂಗಾರೆ ಸರ್ಕಾರಕ್ಕೆ ಇವರು ಸರಿಯಾಗಿ ಯಾವತ್ತೂ ಕೂಡ ಸರ್, ಮತದಾರ ಜನ ಇರ್ತಾರಲ್ಲ, ಅವರು ಒಂದೇ ರೀತಿ ಬಿಹೇವ್ ಮಾಡಲ್ಲ. ಆಯಾ ಕಾಲಘಟ್ಟ ಒಂದು ಚುನಾವಣೆಯಲ್ಲಿ ನಾನು ಬಹಳ ಸಂದರ್ಭದಲ್ಲಿ ಹೇಳ್ತೀನಿ, ನಾನು ನೋಡಿದಾಗ ಕಳೆದ 30-40 ವರ್ಷದ ಚುನಾವಣೆಗಳಲ್ಲಿ ಒಂದು ಅಂಡರ್ ಕರೆಂಟ್ ಅನ್ನೋದಿರುತ್ತೆ. ಅದು ಮೇಲ್ನೋಟ ಕಾಣಲ್ಲ, ನಮ್ಮ ಪತ್ರಕರ್ತರಿಗೂ ಕಾಣಲ್ಲ. ಆ ಅಂಡರ್ ಕರೆಂಟ್ ಏನಿದೆ ಅನ್ನೋದ್ರ ಮೇಲೆ ಮತದಾರ ಒಂದೇ ರೀತಿ ರಿಯಾಕ್ಟ್ ಮಾಡ್ತಾನೆ. ಆಮೇಲೆ ಸರ್, ಮತ್ತೊಂದು ಪ್ರಮುಖವಾಗಿದ್ದು, ಈ 3 ವರ್ಷ ಇವ್ರು ಗ್ಯಾರಂಟಿ ಏನ್ ಕೊಟ್ರು ಅನ್ನೋದು ಮ್ಯಾಟರ್ ಆಗತ್ತಾ, ಅಥವಾ ಲಾಸ್ಟ್ 3 ದಿನ ಇವ್ರು ಏನ್ ಗ್ಯಾರಂಟಿ ಕೊಡ್ತಾರೆ ಅದು ಆಗುತ್ತೆ. ಆದ್ರೆ ಈಗ ಇರುವುದು ನಾವೇನು ಇದು ಒಂದು ಟೆಸ್ಟ್ ಅಂತೀವಿ ಅಂದ್ರೆ, ಈ ಮತದಾರರು ಏನಿದ್ದಾರೆ, ಕರ್ನಾಟಕದ ಮತದಾರರು ಗ್ಯಾರಂಟಿಯ ಕೃತಜ್ಞತಾ ಪೂರ್ವಕವಾಗಿ ಮತ ಹಾಕ್ತಾರ, ಅಥವಾ ಈಗ ಹೊಸ ಇಶ್ಯೂಸ್ ಏನ್ ಎಮರ್ಜ್ ಆಗಿದೆ, ಹೊಸ ಇಶ್ಯೂ ಇದೇನು ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಕಾನ್ಸ್ಟಿಟ್ಯೂಯೆನ್ಸಿಲಿ ಅಭಿವೃದ್ಧಿಗೆ ಹಣ ಇಲ್ಲ ಅನ್ನೋದು ಇದೆಯೋ ಇಲ್ಲೋ ಬೇರೆ ಪ್ರಚಾರ ನಡೀತಾ ಇರೋದು. ಹಾಗೆ ಸಾಮಾನ್ಯ ಮತದಾರ ಎದುರಿಸುತ್ತಿರೋ ಬೇರೆ ಬೇರೆ ಸಮಸ್ಯೆಗಳು ಬೇರೆ ಬೇರೆ ಕಾರಣಕ್ಕಾಗಿ ಉಲ್ಬಣಗೊಂಡು. ಅಂದ್ರೆ ನೀವು ಹೇಳೋದು ಬಹಳ ಪ್ರಖರವಾಗಿ ಹೇಳೋದು ಏನಂದ್ರೆ ಸರ್, ಒಂದು ಗ್ಯಾರಂಟಿ ತೆಗೆದುಕೊಂಡಂತಹ ಸಾರ್ವಜನಿಕರು ಸಮಾಧಾನದಿಂದ ಇದ್ದಾರಾ, ಅಥವಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಅಂತ ಸಿಡಿದೇಳ್ತಾರ? ಅದೇ ಪ್ರಶ್ನೆ. ಅಂದ್ರೆ ಗ್ಯಾರಂಟಿ ಅನ್ನುವುದು ಒಂದು ಚುನಾವಣಾ ಇಶ್ಯೂ ಆಗುತ್ತಾ ಇಲ್ವಾ? ಇಲ್ಲ, ಕರೆಕ್ಟ್. ಒಂದೊಮ್ಮೆ ಗ್ಯಾರಂಟಿ ಅನ್ನುವುದು ಚುನಾವಣಾ ಇಶ್ಯೂ ಆದ್ರೆ ಇಟ್ ವಿಲ್ ಬಿ ಪ್ರಾಫಿಟೇಬಲ್ ಆರ್ ಇನ್ ಫೇವರ್ ಆಫ್ ಕಾಂಗ್ರೆಸ್. ಇಫ್ ಇಟ್ ಈಸ್ ನಾಟ್, ಸಮ್ ಅದರ್ ಇಶ್ಯೂಸ್ ಇಫ್ ಎಮರ್ಜಸ್ ಆಸ್ ಎ ಎಲೆಕ್ಷನ್ ಇಶ್ಯೂ, ದೆನ್ ಕಾಂಗ್ರೆಸ್ ವಿಲ್ ಸಫರ್. ಓಕೆ, ಈಗ ಮತ್ತೊಂದು ತುಂಬಾ ಪ್ರಮುಖವಾದ ವಿಚಾರ ಅಂದ್ರೆ ಸರ್, ಈಗ ಮಾನ್ಯ ಸಿದ್ದರಾಮಯ್ಯನವರು ಬಾಗಲಕೋಟೆ, ಅದಾದ್ಮೇಲೆ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ದಾವಣಗೆರೆ, 2 ಕ್ಷೇತ್ರಗಳಲ್ಲಿ ತಾವು ಕೆಲಸ ಮಾಡ್ತಿದೀವಿ ಅನ್ನೋದು ಅವರೇ ಬಿಂಬಿಸ್ಕೊಳ್ತಾ ಇದ್ದಾರೆ. ಆ 2 ಕ್ಷೇತ್ರಗಳಲ್ಲಿ ಯಾವ್ದಾದ್ರು ಹಿನ್ನಡೆ ಆದ್ರೆ ಆ ನಾಯಕರಿಗಾಗೋ ಹಿನ್ನಡೆ ಅನ್ಸುತ್ತಾ ನಿಮ್ಗೆ? ಹೌದು, ನಾಯಕರಿಗೆ. ಈಗ ಏನು ಗೊತ್ತಾ, ಇಲ್ಲಿ ಬಹಳ ಕ್ಲಾಸಿಕ್ ಆಗಿದೆ. ನೀವು ಬಿಜೆಪಿ ಕಾಂಗ್ರೆಸ್ 2 ನೋಡಿ. ಬಿಜೆಪಿಗೆ ಅವರ ಬಾಗಲಕೋಟೆಯಲ್ಲಿ ಲಿಂಗಾಯತ ಕ್ಯಾಂಡಿಡೇಟ್ ಗೆಲ್ಬೇಕು, ಅದರಂತೆ ದಾವಣಗೆರೆ ದಕ್ಷಿಣದಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಕ್ಯಾಂಡಿಡೇಟ್. ಹೌದು. ಕಾಂಗ್ರೆಸ್ ರಿವರ್ಸ್. ಕಾಂಗ್ರೆಸ್ ಬಾಗಲಕೋಟೆಯಲ್ಲಿ ಯು ಸಿ ದಟ್ ಕುರುಬ ಕ್ಯಾಂಡಿಡೇಟ್ ಗೆಲ್ಬೇಕು, ಅದು ದಕ್ಷಿಣದಲ್ಲಿ ಲಿಂಗಾಯತ ಗೆಲ್ಬೇಕು. ಆಯ್ತು, 2 ಕ್ಷೇತ್ರಗಳಲ್ಲಿ ಪ್ರಭಾವ ಹೊಂದಿರುವಂತಹ ಲಿಂಗಾಯತರಿಗೆ 2 ಕ್ಷೇತ್ರಗಳಲ್ಲಿ ಲಿಂಗಾಯತರೇ ಗೆಲ್ಬೇಕು. ಅದಕ್ಕೆ ಬರ್ತಾ ಇದ್ದೆ ನಾನು. ಅಂದ್ರೆ
ಈ ಕರ್ನಾಟಕದ ಈ ಚುನಾವಣೆಯಲ್ಲಿ ಹಾ, ಈ ಜಾತಿ ಸಮೀಕರಣವನ್ನ ಲೆಕ್ಕ ಹಾಕಿದಾಗ ಹಾ, ಲಿಂಗಾಯತರು ಎರಡೂ ಕ್ಷೇತ್ರದಲ್ಲಿ ಲಿಂಗಾಯತರು ಗೆಲ್ಲಬೇಕು ಅಂತ ಅದಕ್ಕೆ ಸ್ವಾಮಿಗಳೆಲ್ಲ ಇಂಟರ್ಫಿಯರ್ ಆಗಿದೆ. ಹೌದು. ಬ್ಯಾಕ್ವರ್ಡ್ ಕ್ಲಾಸ್ನಲ್ಲೂ ಆ ಮನಸ್ಥಿತಿ ಇದ್ದಂಗೆ ಕಾಣುತ್ತೆ. ಹ್ಮ್ ಬ್ಯಾಕ್ವರ್ಡ್ ಕ್ಲಾಸ್ನಲ್ಲೂ ಆ ಮನಸ್ಥಿತಿ ಇರುವುದರಿಂದ ಹ್ಮ್ ಅವರು ಕೂಡ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಗೆಲ್ಲಿ ಅನ್ನುವ ಮನಸ್ಥಿತಿಯಲ್ಲಿದ್ದರೆ ಹ್ಮ್ ಆವಾಗ ಇಡೀ ರಾಜಕಾರಣ ಇದೆಯಲ್ಲ ಹ್ಮ್ ಜಾತಿ ಸಮೀಕರಣದಲ್ಲಿ ಇನ್ನೊಂದು ಆಯಾಮವನ್ನು ಪಡೆಯುತ್ತೆ. ಅಂದ್ರೆ ಪಡೆಯುತ್ತೆ. ಪಕ್ಷವನ್ನ ಮೀರಿ ಹೌದು. ಜಾತಿ ರಾಜಕಾರಣ ಹೌದು. ಪ್ರಬಲವಾಗುತ್ತೆ. ಅಲ್ಲ, ಅದಕ್ಕೆ ಖಂಡಿತವಾಗ್ಲೂ ನೀವು ಹಲವಾರು ಚುನಾವಣೆಗಳಲ್ಲಿ ನೀವು ನೋಡಿದಿರಿ. ಯಾಕಂದ್ರೆ ಉತ್ತರ ಭಾರತದಲ್ಲಿ ಲಿಂಗಾಯತರು ಬಿಜೆಪಿಗೆ ಎಷ್ಟೇ ಕೈ ಹಿಡ್ಕೊಂಡ್ಬಂದ್ರು, ಲಿಂಗಾಯತರು ಯಾವಾಗ ಕೈ ಕೊಟ್ಟಿದ್ರೆ ಅವಾಗೆಲ್ಲ ಬಿಜೆಪಿ ಎಡು ಬಿದ್ದಿದೆ. ಅದೇ ರೀತಿ ದಕ್ಷಿಣ ಕರ್ನಾಟಕದಲ್ಲಿ ನೀವು ಬಂದಾಗ ಒಕ್ಕಲಿಗರು JDS ಕಾಂಗ್ರೆಸ್ ಅವ್ರು ಯಾವ ಕಡೆ ಹೋಗ್ತಾರೆ ಗೆಲ್ತಾರೆ. ಅಂದ್ರೆ ಅವರ ಒಂದು ಸಮುದಾಯ ಮತ್ತೆ ಆ ಸಮುದಾಯದ ನಾಯಕತ್ವ, ಆಮೇಲೆ ಅವ್ರು ಯಾರಿಗೆ ಟಿಕೆಟ್ ಕೊಟ್ಟರು ಅನ್ನೋದು ಮ್ಯಾಟ್ರ್ ಆಗುತ್ತೆ. ಬಿಟ್ರೆ ಪಕ್ಷ ಇಲ್ಲಿ ಮ್ಯಾಟ್ರ್ ಆಗಲ್ಲ ಅವ್ರಿಬ್ರಿಗೂ. ಅದೇ ಆದ್ರೆ ಅದಕ್ಕೆ ಮೀರಿ ಏನ್ ಗೊತ್ತಾ, ಈಗ ಹ್ಮ್. ನಾವು ಚರ್ಚೆ ಮಾಡುದಲ್ಲ, ಹ್ಮ್ ಒಂದೊಮ್ಮೆ ಹ್ಮ್ ಇಲೆಕ್ಷನ್ ನಲ್ಲಿ ಜಾತಿ ಮೀರಿದ ಇಶ್ಯೂಗಳು ವರ್ಕೌಟ್ ಆದ್ರೆ, ಇಶ್ಯೂ ಆದ್ರೆ ಜಸ್ಟ್ ಲೈಕ್ ಗ್ಯಾರಂಟಿ, ಹ್ಮ್ ದೆನ್ ಜಾತಿ ಹೊರಟೋಗುತ್ತೆ. ಹೊರಟೋಗುತ್ತೆ. ಅಂದ್ರೆ ಅವಾಗ ಗಂಡಸರು ಅಂದ್ರೆ ಹೆಂಗಸರು ಮಹಿಳೆಯರು ಹೆಚ್ಚಿಗೆ ಜಾತಿವಾದಿಗಳಲ್ಲ ಅನ್ನೋದು ಪ್ರೂವ್ ಆಗುತ್ತೆ. ಆಗತ್ತೆ ದಟ್ಸ್ ಎ ಥಿಂಗ್. ಹಾ. ಆವಾಗ ಹಾ. ಯು ಸಿ ಇಟ್ ವಿಲ್ ಬಿ ಡಿಫ್ರೆಂಟ್ ಥಿಂಗ್. ಹ್ಮ್. ಜಾತಿ ಮುಖ್ಯ ಆದ್ರೆ, ಹ್ಮ್. ಜಾತಿನೇ ಇಶ್ಯೂ ಆದ್ರೆ ಹ್ಮ್. ಆವಾಗ ಗ್ಯಾರಂಟಿ ವಿಲ್. ಹಾಗಾದ್ರೆ ಗ್ಯಾರಂಟಿ ಏನಾದ್ರೂ ವ್ಯತಿರಿಕ್ತವಾಗಿ ಪರಿಣಾಮ ನೀಡಿದ್ರೆ, ಎಸ್ ಕಾಂಗ್ರೆಸ್ಗೆ ಏನಾದ್ರೂ ಹಿನ್ನಡೆಯಾದ್ರೆ ಗ್ಯಾರಂಟಿ ಮುಂದುವರ್ಸಕ್ಕೆ ಕಾಂಗ್ರೆಸ್ ಮನ್ಸ್ ಮಾಡುತ್ತಾ? ಮನ್ಸು ಮಾಡ್ತಾರಲ್ಲ ಗೊತ್ತಲ್ಲ. ಆದ್ರೆ ಇದು ವೈಯಕ್ತಿಕವಾಗಿ ದಾವಣಗೆರೆಯಲ್ಲಿ ಹಿನ್ನಡೆ ಆದ್ರೆ DK ಶಿವಕುಮಾರ್ ಅವರು ಅದಕ್ಕೆ ಜವಾಬ್ದಾರರಾಗ್ತಾರೆ. ಬಾಗಲಕೋಟೆಯಲ್ಲಿ ಹಿನ್ನಡೆ ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದಕ್ಕೆ ರೆಸ್ಪಾನ್ಸಿಬಲ್ ಆಗ್ತಾರೆ. ಎಸ್ ಸರ್. ಯಾಕಂದ್ರೆ ಅವ್ರ ಜಾತಿ ಕ್ಯಾಂಡಿಡೇಟೇ ಇದಾರೆ ಅಲ್ಲಿ. ಹೌದು ಇವ್ರು ಮೇಲ್ಜಾತಿ ರಿಪ್ರೆಸೆಂಟ್ ಮಾಡ್ತಾರೆ. ಹೌದು DK ಶಿವಕುಮಾರ್ ರಿಪ್ರೆಸೆಂಟ್ ಅಪ್ಪರ್ ಕಾಸ್ಟ್. ಇಲ್ಲಿ ಲಿಂಗಾಯತ್ ಮತ್ತು ಒಕ್ಕಲಿಗ ಪಾಲಿಟಿಕ್ಸ್ ಈಸ್ ಡೂಯಿಂಗ್. ಹೌದು ಸಿದ್ದರಾಮಯ್ಯ ಅಹಿಂದ ಅಂತ ಹೇಳ್ತಾರೆ. ಹೌದು ಅಹಿಂದದ ಒಳಗಡೆ ಏನೇನಾಗ್ತಿದೆ ಮುಸ್ಲಿಮರಿಗೆ ಅದು ಡಿಫರೆಂಟ್ ಇಶ್ಯೂ. ಹೌದು. ಬಟ್ ಏನಾದ್ರೂ ವ್ಯತ್ಯಾಸ ಆದ್ರೆ ಬೋತ್ ಪೀಪಲ್ ವಿಲ್ ಹ್ಯಾವ್ ಟು ಸಫರ್. ಎಸ್ ಸರ್. ಥ್ಯಾಂಕ್ ಯು ಭಟ್ರೆ, ಇಷ್ಟೊತ್ತು ಭಾಗವಹಿಸಿ ಒಂದು ಪ್ರಮುಖವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಖ್ಯಾತ ಪತ್ರಕರ್ತರು ಹಾಗೂ ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶಶಿಧರ್ ಭಟ್ ಅವರ ಮಾತುಗಳು. ಎರಡೂ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಅವರ ಬಲವನ್ನು ಈಗ ಪ್ರದರ್ಶನ ಮಾಡಬೇಕಾಗಿದೆ. ಏನಾದರೂ ಸ್ವಲ್ಪ ವ್ಯತಿರಿಕ್ತ ಪರಿಣಾಮ ಆದರೂ ಆ ಇಬ್ಬರೂ ನಾಯಕರಿಗೂ ಕೂಡ ಇದು ಹಿನ್ನಡೆ ಅನ್ನುವಂಥದ್ದು ರಾಜಕೀಯ ವಿಶ್ಲೇಷಣೆ ಈಗಾಗಲೇ ನಡೀತಾ ಇದೆ. ಆದರೆ ಮತದಾರರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಮಾತ್ರ ನಮಗೆ ಕೌಂಟಿಂಗ್ ಆದಮೇಲೆ ಗೊತ್ತಾಗುತ್ತೆ. ಇದಾಗಿತ್ತು ಖ್ಯಾತ ಪತ್ರಕರ್ತ ಶ್ರೀ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಸಂವಾದ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಒಂದೊಮ್ಮೆ ಇಲೆಕ್ಷನ್ ನಲ್ಲಿ ಜಾತಿ ಮೀರಿದ ಇಶ್ಯೂಗಳು ವರ್ಕೌಟ್ ಆದ್ರೆ, ಇಶ್ಯೂ ಆದ್ರೆ ಜಸ್ಟ್ ಲೈಕ್ ಗ್ಯಾರಂಟಿ, ದೆನ್ ಜಾತಿ ಹೊರಟೋಗುತ್ತೆ. ಜಾತಿ ಮುಖ್ಯ ಆದ್ರೆ, ಜಾತಿನೇ ಇಶ್ಯೂ ಆದ್ರೆ ಆವಾಗ ಗ್ಯಾರಂಟಿ ವಿಲ್. ಗ್ಯಾರಂಟಿ ಕೊಡ್ತೀವಿ ಅಂತ ಬಂದಂಥ ಸಿದ್ದರಾಮಯ್ಯನವರ ಸರ್ಕಾರ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟೇಷನ್ ಆಗಿದೆಯೋ, ಆಗಬೇಕೋ. ಬಿಜೆಪಿಗೆ ಅವರ ಬಾಗಲಕೋಟೆಯಲ್ಲಿ ಲಿಂಗಾಯತ ಕ್ಯಾಂಡಿಡೇಟ್ ಗೆಲ್ಲಬೇಕು. ಅದರಂತೆ ದಾವಣಗೆರೆ ದಕ್ಷಿಣದಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಕ್ಯಾಂಡಿಡೇಟ್ ಗೆಲ್ಲಬೇಕು. ಕಾಂಗ್ರೆಸ್ ರಿವರ್ಸ್. ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿ, ಈ ಗ್ಯಾರಂಟಿಗೆ ವಾರಂಟಿ ಇಲ್ಲದೆ ಇರೋ ಥರ ಆಗ್ಬಿಡುತ್ತೆ. ಹಂಗಾದ್ರೆ ನಾನು ನೋಡಿದಾಗ ಕಳೆದ 30-40 ವರ್ಷದ ಚುನಾವಣೆಗಳಲ್ಲಿ ಒಂದು ಅಂಡರ್ ಕರೆಂಟ್ ಅನ್ನೋದಿದೆ, ಅದು ಮೇಲ್ನೋಟಕ್ಕೆ ಕಾಣಲ್ಲ. ಆಮೇಲೆ ಸರ್ ಮತ್ತೊಂದು ಪ್ರಮುಖವಾಗಿದ್ದು, ಈ 3 ವರ್ಷ ಇವ್ರು ಗ್ಯಾರಂಟಿ ಏನು ಕೊಟ್ಟರು ಅನ್ನೋದು ಮ್ಯಾಟ್ರ್ ಆಗುತ್ತಾ, ಅಥವಾ ಲಾಸ್ಟ್ 3 ದಿನ ಇವ್ರು ಏನು ಗ್ಯಾರಂಟಿ ಕೊಡ್ತಾರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಲಿಂಗಾಯತರು ಎರಡೂ ಕ್ಷೇತ್ರದಲ್ಲಿ ಲಿಂಗಾಯತರು ಗೆಲ್ಲಬೇಕು ಅಂತ ಅದಕ್ಕೆ ಸ್ವಾಮಿಗಳೆಲ್ಲ ಇಂಟರ್ಫಿಯರ್ ಆಗಿದ್ದಾರೆ. ಬ್ಯಾಕ್ವರ್ಡ್ ಕ್ಲಾಸ್ನಲ್ಲೂ ಆ ಮನಸ್ಥಿತಿ ಇದ್ದಂಗೆ ಕಾಣುತ್ತೆ. ದಾವಣಗೆರೆಯಲ್ಲಿ ಹಿನ್ನಡೆ ಆದರೆ DK ಶಿವಕುಮಾರ್ ಅವರು ಅದಕ್ಕೆ ಜವಾಬ್ದಾರರಾಗ್ತಾರೆ. ಬಾಗಲಕೋಟೆಯಲ್ಲಿ ಹಿನ್ನಡೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದಕ್ಕೆ ರೆಸ್ಪಾನ್ಸಿಬಲ್ ಆಗ್ತಾರೆ.